ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನವ ಭವಿಷ್ಯ 2026 ವೃಷಭ ರಾಶಿಯವರಿಗೆ ಏನೆಲ್ಲ ಫಲಗಳಲ್ಲಿ ಸಿಗ್ತದೆ, ಗುರುವಿನ ಬಲದ ಜೊತೆಗೆ ಯೋಗಕಾರಕನ ಬಲ ಹೇಗಿರ್ತಕ್ಕಂಥದ್ದಿರ್ತದೆ. ಈ ಒಂದು ವರ್ಷ ನವ ಭವಿಷ್ಯ 2026ಕ್ಕೆ ವೃಷಭ ರಾಶಿಯವರಿಗೆ ಯಾವೆಲ್ಲ ಸ್ಥಾನಮಾನಗಳು ಲಭ್ಯವಾಗ್ತದೆ, ಆರೋಗ್ಯ, ಹಣಕಾಸು, ಬಿಸ್ನೆಸ್, ವಹಿವಾಟುಗಳು, ದಾಂಪತ್ಯ ಜೀವನ, ಹಾಗೆ ಕೆಲಸದ ವಿಚಾರ, ಸಾಲದ ವಿಚಾರ, ಆರೋಗ್ಯದ ವಿಚಾರ, ಮಕ್ಕಳ ಫಲದ ವಿಚಾರ ಎಲ್ಲವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ವೃಷಭ ರಾಶಿ ನೂತನ ಒಂದು ವರ್ಷ ಭವಿಷ್ಯ, ನವ ವರ್ಷ ಯಾವ ಒಂದು ಫಲಾನುಫಲಗಳನ್ನು ಕೊಡುತ್ತೆ, ಯಾವ ಒಂದು ಉತ್ಕೃಷ್ಟತೆಯನ್ನು ಕೊಡುತ್ತೆ, ಏನು ನೆಮ್ಮದಿಯನ್ನು ತಂದುಕೊಡುತ್ತೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. 2026 ವೃಷಭ ರಾಶಿಯವರಿಗೆ ಒಂದು ರೀತಿಯಾಗಿ ನೆಮ್ಮದಿಯನ್ನು ತರ್ತಕ್ಕಂಥ ಒಂದು ವರ್ಷವಾಗ್ತದೆ. ಹೇಗೆ, ಯಾವ ರೀತಿ, ಯಾವ ಒಂದು ವಿಧಾನದಿಂದ ನಾವು ನೋಡ್ತೀವಿ? ಆಂಗ್ಲ ವರ್ಷ 2026 ಇದು ನವ ಭವಿಷ್ಯ, ನಾವು ಆಂಗ್ಲೀಯವಾಗಿ ನೋಡ್ತಕ್ಕಂಥದ್ದು ಇರ್ತದೆ. ಈ ಒಂದು ವರ್ಷದಲ್ಲಿ ಮೊದಲ ಭಾಗ ಜೂನ್ವರೆಗೂ ಕೂಡ ಗುರು ಮಿಥುನದಲ್ಲಿ ಸ್ಥಿತವಾಗಿದ್ದು ವಕ್ರನಾಗಿ, ತದನಂತರ ಕಟಕ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ ಉಚ್ಚನಾಗಿ. ಅಕ್ಟೋಬರ್ 31ರವರೆಗೂ ತರಗೆ ಇದ್ದು ತದನಂತರ ಸಿಂಹರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಈ ಒಂದು ಗ್ರಹ ನಿಮಗೆ ಲಾಭವನ್ನು ತರ್ತದೆ. ಅಕ್ಟೋಬರ್ ನಂತರ ವಕ್ರಗತಿಗೆ ಜಾರತಕ್ಕಂಥದ್ದು ಇರ್ತದೆ. ಅಕ್ಟೋಬರ್ ನಂತರ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ವಕ್ರ ನಿಧಾನವಾಗ್ತದೆ. ಆದರೆ ಇಲ್ಲಿ ವೃಷಭ ರಾಶಿಯವರಿಗೆ ಮೊದಲ ಭಾಗದ ವಿಚಾರದಲ್ಲಿ ಖಂಡಿತವಾಗಿ ಇದು ಒಂದು ಸುದಿನದ ಕಾಲ, ಲಾಭವನ್ನು ಪಡಿತಕ್ಕಂಥ ಕಾಲ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಕ್ಕಂಥ ಕಾಲ, ಹಾಗೆ ನೆಮ್ಮದಿಯನ್ನು ಕಾಣ್ತಕ್ಕಂಥ ಕಾಲ. ನಿಧಾನವಾದರೂ ಸಹಿತ ಪ್ರಧಾನವಾಗಿ ಯೋಗಕಾರಕನಾಗಿರ್ತಕ್ಕಂಥ ಲಾಭವನ್ನು ತರ್ತಕ್ಕಂಥ ಕಾಲ. ರಾಹುಕೇತುಗಳು ಕೂತಿರ್ತಕ್ಕಂಥ ಸ್ಥಾನವನ್ನು ನೆಮ್ಮದಿಯನ್ನು ತರ್ತಕ್ಕಂಥದ್ದು, ಹೆಸರು, ಕೀರ್ತಿ, ಪ್ರತಿಷ್ಠೆ, ಲಾಭದಾಯಕ, ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳ ಲಭ್ಯತೆ. ಕೊನೆಯ ಭಾಗದಲ್ಲಿ ರಾಹುಕೇತುಗಳ ಬದಲಾವಣೆ. ಇಲ್ಲಿ ಒಂದು ನಿಮಗೆ ಅವಕಾಶಗಳನ್ನು, ಬದಲಾವಣೆಗಳನ್ನು, ತೀರ್ಮಾನಗಳನ್ನು ಕೊಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ವರ್ಷ 2026 ನವ ಭವಿಷ್ಯ, ನವ ಒಂದು ವರ್ಷ. ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು. ಮಧ್ಯಭಾಗದ ನಂತರ ನಿಮಗೆ ಕಾಡ್ತಕ್ಕಂಥ ಸಮಸ್ಯೆ ಭಾಳ ಏನು? ಆ ಕಾಡುವ ಸಮಸ್ಯೆ ನೋಡಿ, ಗುರು 2 ಸ್ಥಾನದಲ್ಲಿ ವಕ್ರನಾಗಿದ್ದಾನೆ, ಅಂದರೆ ಧನಸ್ಥಾನದಲ್ಲಿ ವಕ್ರ, ವಾಕ್ಸ್ಥಾನ. ಬಟ್ ಒಂದು ಥಿಂಗ್ ವೃಷಭ ರಾಶಿಯವರು ನೆನಪಿಟ್ಕೊಳ್ಳಿ, ಯಾರಿಗೆ ಮಾತು ಕೊಟ್ಟು ಕಳ್ಕೋಬೇಡಿ. ಇದು ನಿಮಗೆ ಸ್ವಲ್ಪ ಡೇಂಜರಸ್ ಆಗಿ ಪರಿಣಾಮವನ್ನು ಕೊಡುತ್ತೆ. ಆಸ್ತಿಯ ವಿಚಾರವಾಗಿರಬಹುದು, ತಂದೆಯ ಆಸ್ತಿಯ ವಿಚಾರ, ಹಣಕಾಸಿನ ವಿಚಾರ, ಇವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ವ್ಯಾವಹಾರಿಕವಾಗಿಯೂ ಕೂಡ ಅಷ್ಟೇ, ವ್ಯಾವಹಾರಿಕವಾಗಿ ಕೂಡ ತಾವು ಸರಿಯಾಗಿ ಅನಾಲಿಸಿಸ್ ತಗೋಬೇಕು. ಯಾರಿಗೂ ಮಾತು ಕೊಟ್ಟು ಕೈ ತಪ್ಪಕ್ಕೆ ಹೋಗಬೇಡಿ. ಇದು ಒಂದು ನಿಮಗೆ ಕೆಟ್ಟ ಪರಿಣಾಮವನ್ನು ಬಿದ್ದೇ ಬೀರ್ತದೆ. ಯಾವಾಗ ಶನಿ ವಕ್ರಗತಿಗೆ ಜಾರ್ತಾನೋ, ಯಾವಾಗ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೋ, ಸಹೋದರಾದಿಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥದ್ದು ಇರ್ತದೆ.
ಬಟ್ ಒನ್ ಥಿಂಗ್, 3ರ ಸ್ಥಾನ ಉಚ್ಚರಾಗಿರೋದ್ರಿಂದ ಬುದ್ಧಿವಂತಿಕೆಯಿಂದ ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸಗಳು, ನ್ಯಾಯದಲ್ಲಿ ಧರ್ಮದಲ್ಲಿ ಇರ್ತಕ್ಕಂಥ ಕೆಲಸಗಳಿಗೆ ಮಾತ್ರ ಪ್ರಶಸ್ತವನ್ನು ಕೊಡ್ತದೆ. ಸಹೋದರ ಸಹೋದರಿಯರ ಒಂದು ಆಸ್ತಿಯ ವಿಚಾರಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇತ್ಯರ್ಥವಾಗ್ತಕ್ಕಂಥದ್ದು ಅಥವಾ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದಾಗುತ್ತೆ. ಬಟ್ ಒನ್ ಥಿಂಗ್, ವೃಷಭ ರಾಶಿಯವರು ತಂದೆಯ ಆಸ್ತಿಯ ಪಾಲುದಾರಿಕೆ ವಿಚಾರದಲ್ಲಿ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ವೃಷಭ ರಾಶಿಯವರು ಇನ್ನಷ್ಟು ಆಸ್ತಿಗಳನ್ನು ಇಂಪ್ರೂವ್ ಮಾಡ್ತಕ್ಕಂಥ ಸಾಧ್ಯತೆಗಳು ಈ ಒಂದು 2026ರಲ್ಲಿ ತೋರಿಸ್ತದೆ. ಈ ವೃಷಭ ರಾಶಿಯವರು ಒಂದು ಎಜುಕೇಷನ್ ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿನೂ ಕೂಡ ಬರ್ತಕ್ಕಂಥದ್ದು. ವೃಷಭ ರಾಶಿಯವರು ಬಿಸ್ನೆಸ್ಸಲ್ಲಿ ಹೊಸ ಛಾಪನ್ನು ಮೂಡಿಸ್ತಕ್ಕಂಥದ್ದು 2026ರಲ್ಲಿ ಬರುತ್ತೆ. ಬಟ್ ಎಲ್ಲದೂ ಕೂಡ ಶುಭವಿದೆ. ಬಟ್ ಒನ್ ಥಿಂಗ್, ನಿಮಗೆ ಈ ಮಧ್ಯಭಾಗದಲ್ಲಿ ಸ್ವಲ್ಪ ಅಡೆತಡೆಗಳು ಬರುತ್ತೆ. ಪ್ರಯತ್ನದ ಮೂಲಕ ಮಾಡಿರ್ತಕ್ಕಂಥ ಕೆಲಸಗಳು ಕೆಲವೊಂದು ಫಲಕಾರಿಯಾಗದಲ್ಲಿ ನಶಿಸಿ ಹೋಗ್ಬೋದು. ಲಾಭದ ಕೊರತೆ ಆಗಬಹುದು. ನೆರೆಹೊರೆ ಜಮೀನು ವಿಚಾರಗಳಲ್ಲಿ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸಮಸ್ಯೆಗಳು ಕಾಡಿಸ್ಕೋಬಹುದು. ಬಟ್ ಒನ್ ಥಿಂಗ್, ಮಧ್ಯಭಾಗದವರೆಗೂ ಶುಭವನ್ನು ಕೊಡ್ತದೆ. ಮಧ್ಯಭಾಗದವರೆಗೂ ನೀವು ಕಲಿತಕ್ಕಂಥ ಪಾಠ, ಅದಕ್ಕೆ ಮಾತು ಏನಾದರೂ ತಪ್ಪಿದ್ರೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಅಂತ ನಾನು ಹೇಳಿದ್ದು. ವೃಷಭ ರಾಶಿ ನೋಡಿ, ಗುರು ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು. ಆ ಮಿಥುನ ರಾಶಿ ಧನಸ್ಥಾನ ವಕ್ರ 2, 8, 11ರ ಅಧಿಪತಿ ಆಗಿರ್ತಕ್ಕಂಥದ್ದು. ವಿಪರೀತ ಲಾಭ, ಹಾಗೆ ಸಮಸ್ಯೆನೂ ಕೂಡ ಹಾಗೆ ಇರ್ತದೆ. ಅದಕ್ಕೋಸ್ಕರ ಮಾತಿಗೆ ತಪ್ಪಲಿಕ್ಕೆ ಹೋಗಬೇಡಿ. 9 ಮತ್ತು 10ರ ಅಧಿಪತಿ 11ರಲ್ಲಿ. ಖಂಡಿತವಾಗಿ ಇದೊಂದು ಬದಲಾವಣೆ. ಲಾಭ, ಪ್ರಯಾಣದಿಂದ, ಧಾರ್ಮಿಕತೆಯಿಂದ, ಕೆಲಸ ಕಾರ್ಯಗಳಿಂದ ಲಾಭವನ್ನು ಪಡಿತಕ್ಕಂಥದ್ದು. ಹೆಚ್ಚಿನದಾಗಿ ಮಹತ್ವ ಬಿಸ್ನೆಸ್ಸಲ್ಲಿ. ಹಳೆಯ ಸ್ನೇಹಿತರು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು. ದೀರ್ಘವಾಗಿರ್ತಕ್ಕಂಥ ಲಾಭದಲ್ಲಿ ತಲ್ಲೀನರಾಗ್ತಕ್ಕಂಥದ್ದು. ಜಮೀನಿನ ವಿಚಾರದಲ್ಲಿ ಲಾಭವನ್ನು ಬರ್ತಕ್ಕಂಥದ್ದು ಇರ್ತದೆ. ಕೃಷಿಯ ಪ್ರಧಾನವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥದ್ದಿರುತ್ತೆ. ಬಿಸ್ನೆಸ್ಸಲ್ಲಿ ಲಾಭವನ್ನು ಬರ್ತಕ್ಕಂಥದ್ದು ಇರುತ್ತೆ. ಮಧ್ಯಭಾಗದವರೆಗೂ ಅಷ್ಟೇ. ಮಧ್ಯಭಾಗದ ನಂತರ ರಿವರ್ಸ್ 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 ರಿವರ್ಸ್. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಬಟ್ ಅಫ್ಕೋರ್ಸ್ ತೀರಾ ಕೆಟ್ಟ ವರ್ಷವಲ್ಲ. ವೃಷಭ ರಾಶಿಯವರೆಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ವರ್ಷಗಳಲ್ಲಿ ಒಂದು ಕೂಡ. ಭೂಮಿಯ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಯಾರ್ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿದ್ದೀರೋ ಅವ್ರಿಗೆ 100ಕ್ಕೆ 100 ಭಾಗ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು 2026. ಕೇವಲ ಯಾರು ಒಂದು ಕಮ್ಯುನಿಕೇಷನ್ ಸ್ಕ್ರಿಪ್ಟ್ ರೈಟರ್ ಇದ್ದೀರೋ ಇವರಿಗೆಲ್ಲ ವರದಾನವಾಗಿ ಪರಿಣಾಮವನ್ನು ಬೀರುತ್ತೆ. ಯಾರು ಮೀಡಿಯಾ ಕ್ಷೇತ್ರದಲ್ಲಿದ್ದೀರೋ ಅವ್ರಿಗೆ ವರದಾನವಾಗಿ ಪರಿಣಾಮವನ್ನು ಕೊಡ್ತದೆ. ಯಾರು ಸ್ಪೋರ್ಟಿವಲ್ಲಿದ್ದೀರೋ ಸ್ಪೋರ್ಟ್ಸಲ್ಲಿದ್ದೀರೋ ಅವ್ರಿಗೂ ಕೂಡ ವರದಾನವಾಗಿ ಪರಿಣಾಮವನ್ನು ಬೀರ್ತದೆ. ಈ ಒಂದು ವರ್ಷ ಖಂಡಿತವಾಗಿ ನಿಮಗೆ ಒಂದು ಮಧ್ಯಭಾಗದವರೆಗೂ ವರದಾನ. ಹಾಗೆ ಮೊದಲು ಬಿಸ್ನೆಸ್ ವಿಚಾರವನ್ನು ನೋಡೋಣ. ವೃಷಭ ರಾಶಿಯವರಿಗೆ ಈ ಒಂದು ವರ್ಷ ಬಿಸ್ನೆಸ್ ಮಧ್ಯಭಾಗದವರೆಗೂ ಕೂಡ ನಿಮಗೆ ಶುಭತ್ವವನ್ನು ಕೊಡುತ್ತೆ, ತದನಂತರ ನಷ್ಟವನ್ನು ಕೊಡುತ್ತೆ. ದಾಂಪತ್ಯದಲ್ಲೂ ಅಷ್ಟೇ, ಮೊದಲ ಭಾಗದಲ್ಲಿ ನಿಮಗೆ ಮದುವೆ ವಿಚಾರದಲ್ಲಿ ಯಶಸ್ಸನ್ನು ಕೊಡುತ್ತೆ, ಮಧ್ಯಭಾಗದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ತರ್ತದೆ. ಮಾತುಕತೆಯಲ್ಲಿ ವಿಳಂಬತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಆದರೆ ಗುರು ಉಚ್ಚನಾಗಿರೋದ್ರಿಂದ, ಶನಿಯ ಪ್ರಭಾವವಿರೋದ್ರಿಂದ, ಅಂದರೆ ಶನಿಯ ಒಂದು ಆಶೀರ್ವಾದವಿರೋದ್ರಿಂದ, ಯೋಗಕಾರಕ ಲಾಭಾದಿ ಸ್ಥಾನದಲ್ಲಿರೋದ್ರಿಂದ, ಹಾಗೆ ದಶಮ ಸ್ಥಾನದಲ್ಲಿ ರಾಹು, ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ಒಂದು ರೀತಿಯಾಗಿ ಇದರ ಒಂದು ಲಾಭಾರ್ಥವಾಗಿ ನಿಮಗೆ ಶುಭ ಫಲಗಳು ಲಭ್ಯವಾಗ್ತದೆ. ಮದುವೆ ವಿಚಾರದಲ್ಲಿ, ಬಿಸ್ನೆಸ್ಸಲ್ಲಿ ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ನೋಡ್ಬೋದು. ಖಂಡಿತವಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನೀವು ಈ ಒಂದು ವರ್ಷ ಕೇವಲ ಶ್ರಮವನ್ನು ಪಡ್ತಕ್ಕಂಥ ವರ್ಷವಾಗ್ತದೆ. ಮಧ್ಯಭಾಗದ ಮೇಲೆ ಎಷ್ಟು ಸುಖದಿಂದ ಇದ್ದರೋ ಅಷ್ಟು ಶ್ರಮಗಳಾಗ್ತದೆ, ಬಟ್ ಲಾಭವೂ ಹಾಗೆ ಬರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಇನ್ನು ಸಂತಾನದ ವಿಚಾರದಲ್ಲಿ ಮಧ್ಯಭಾಗದವರೆಗೂ ಸ್ವಲ್ಪ ಶುಭ ಇರ್ತಕ್ಕಂಥದ್ದಿರುತ್ತೆ, ತದನಂತರ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಬರ್ತದೆ. ಹಾಗೆ ಒಂದು ಬದಲಾವಣೆಯನ್ನು ತರ್ತಕ್ಕಂಥದ್ದು ವಿದ್ಯಾರ್ಥಿ ವರ್ಗದವರೆಗೂ ಸಹಿತ ಒಂದು ಶುಭ ಇರ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿ ವರ್ಗದವರು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ತಕ್ಕಂಥದ್ದು 2026ರಲ್ಲಿ ಕಂಡು ಬರ್ತಾ ಇದೆ.
ಹಾಗೆ ಮಧ್ಯಭಾಗದ ಮೇಲೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥದ್ದು ಇರ್ತದೆ. ಆರೋಗ್ಯದ ವಿಚಾರದಲ್ಲೂ ನೋಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ವೃಷಭ ರಾಶಿ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಹಾರ್ಟ್ ಸಂಬಂಧಿ ಕಾಯಿಲೆಗಳಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣತಕ್ಕಂಥದ್ದು ನಾವು ನೋಡ್ಬೋದು. ಸ್ವಲ್ಪ ಶುಭ ಅಶುಭಗಳು ಈ ದಾಂಪತ್ಯದ ಜೀವನದಲ್ಲಿ ನಡೆಯುತ್ತೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಕೆಲಸದ ವಿಚಾರದಲ್ಲಿ ನಾವು ತಲ್ಲೀನತೆಯನ್ನು ಅಂದರೆ ನೋಡಿದಾಗ ಹೆಚ್ಚಿನದಾಗಿ ಕೆಲಸದಲ್ಲಿ ವಿಚಾರದಲ್ಲಿ ಖಂಡಿತ ಲಾಭವನ್ನು ಪಡಿಬೋದು. ಇಂಕ್ರಿಮೆಂಟ್ಗಳು ಆಗ್ತಕ್ಕಂಥದ್ದು ಇರ್ತದೆ. ಹಾಗೆ ಬದಲಾವಣೆ ನಿಮ್ಮ ಸ್ಟ್ರಾಟಜಿ ಅಂದರೆ ಒಂದು ಹೊಸ ಕೆಲಸಗಳು ಲಭ್ಯವಾಗ್ತಕ್ಕಂಥದ್ದಿರುತ್ತೆ. ಚೇಂಜ್ ಆಫ್ ಜಾಬ್ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ನಾನು ಚೇಂಜ್ ಜಾಬ್ ಮಾಡ್ತಿದ್ದೀನಿ, ಅಫ್ಕೋರ್ಸ್ ಬದಲಾವಣೆ ಸಿಗ್ತಕ್ಕಂಥದ್ದು ನಾವೊಂದು ಈ ವರ್ಷದಲ್ಲಿ ನೋಡ್ಬೋದು. ವೃಷಭ ರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನೀವು ಮೊದಲ ಭಾಗ ಅರ್ಥವಾಗಿ ಲಾಭವನ್ನು ಪಡಿತಕ್ಕಂಥದ್ದು ಶನಿಯ ಪರಮಾತ್ಮನಿಂದ ಇದೆ. ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಪಡಿತಕ್ಕಂಥದ್ದು ಶನಿದೇವನಿಂದ ಇದೆ. ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು ಶನಿಯ ಒಂದು ಆಶೀರ್ವಾದದ ಮೇಲಿರ್ತಕ್ಕಂಥದ್ದಿರುತ್ತೆ. ಗುರು ವಕ್ರನಾಗ್ತಕ್ಕಂಥದ್ದಿರೋದ್ರಿಂದ ಬಟ್ ಒನ್ ಥಿಂಗ್, ಹಣಕಾಸಿನ ವಹಿವಾಟುಗಳ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ, ಫ್ಯಾಮಿಲಿಯ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ, ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ. ಏನೇ ಮಾಡಬೇಕಾದರೂ ಒಂದು ಮುಂದಾಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಯಾವುದೇ ಕೂಲಂಕುಲಶವಾಗಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ವೃಷಭ ರಾಶಿಯವರು. ಈ ವೃಷಭ ರಾಶಿ ಪ್ರತಿಯೊಂದು ತಿಂಗಳ ವಿಚಾರಗಳೆಲ್ಲ ನಾವು ನೋಡ್ಕೊಂಡ್ಬಂದಾಗ ಪ್ರತಿಯೊಂದು ತಿಂಗಳು ಯಾವ ರೀತಿ ಇರ್ತಕ್ಕಂಥದ್ದಿರುತ್ತೆ. ಜನವರಿ ತಿಂಗಳು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಪ್ರಶಸ್ತಿಯನ್ನು ಸಿಗುತ್ತೆ. ಅಧಿಕವಾಗಿರ್ತಕ್ಕಂಥ ಲಾಭ, ಹಾಗೆ ದೀರ್ಘವಾಗಿರ್ತಕ್ಕಂಥ ಲಾಭ, ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಲಾಭ, ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥಿರುತ್ತೆ. ಹಾಗೆ ಹೊಸದಾಗಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಕೂಡ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡೋದು. ಹಾಗೆ ಹಳೆಯ ಸ್ನೇಹಿತರಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕೆಲಸದಲ್ಲಿ ಉತ್ಕೃಷ್ಟ ಸಂಬಳ ಜಾಸ್ತಿ ಆಗ್ತಕ್ಕಂಥದ್ದು ಸಹಿತವಾಗಿ ಈ ಒಂದು ಜನವರಿ ತಿಂಗಳಲ್ಲಿ. ಅದೇ ಫೆಬ್ರವರಿ ತಿಂಗಳನ್ನು ನೋಡಿದಾಗ ಫೆಬ್ರವರಿ ತಿಂಗಳು ಸಹಿತವಾಗಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಲಾಭ, ಕಂಕಣ ಭಾಗ್ಯದ ಲಭ್ಯತೆ, ಸಂತಾನ ಭಾಗ್ಯದ ಲಭ್ಯತೆ, ಹಾಗೆ ನೀವು ಈ ಒಂದು ಹೊಸ ಅತಿಥಿಯ ಆಗಮನ ಲಭ್ಯತೆ, ವಿದ್ಯಾರ್ಥಿ ವರ್ಗದವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಾಭ, ಹಾಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಾಭ್ಯವಾಗ್ತದೆ. ಶುಭ ಕಾರ್ಯಗಳು ನಡೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕೂಡ ನಾವು ನೋಡೋದು. ಅದೇ ರೀತಿಯಾಗಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಯ್ತಕ್ಕಂಥಿರ್ತದೆ. ಸ್ವಲ್ಪ ಜಾಗರೂಕರಾಗಿ ದಾಂಪತ್ಯದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ನೋಡ್ಕೋಬೇಕಾಗತ್ತೆ. ಈ ಒಂದು ಮಾಸ ಸ್ವಲ್ಪ ಥೆಫ್ಟ್, ಕಳ್ಳತನವಾಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಎದುರಾಳಿಗಳಿಂದ ಕೆಲವೊಂದು ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದಾಗುತ್ತೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವೃಷಭ ರಾಶಿಯವರು ನೋಡ್ಕೋಬೇಕು. ಸ್ವಲ್ಪ ನಷ್ಟದ ಕಾಲದವಾದ್ದರಿಂದ ಈ ಒಂದು ಮಾಸದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಈ ಒಂದು ಮಾಸದಲ್ಲಿ ತೊಗರಿ ಬೇಳೆಯನ್ನು ದಾನ ಕೊಡೋದು ಮರಿಬೇಡಿ. ನೋಟ್ ಮಾಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ಸ್ ಇವೆಲ್ಲ. ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳಲ್ಲಿ ಮಧ್ಯಭಾಗದವರೆಗೂ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳಿಂದಲೇ ಕೂಡಿರ್ತಕ್ಕಂಥಿರುತ್ತೆ. ತದನಂತರದಲ್ಲಿ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಏಳಿಗೆ ಲಭ್ಯವಾಗ್ತದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಏಪ್ರಿಲ್ ತಿಂಗಳು ಭಾಳ ಮುಖ್ಯವಾಗ್ತದೆ. ಬಟ್ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರ್ತದೆ. ಶುಭ ಕಾರ್ಯಗಳಿಗೆ ಧನ ವಿನಿಯೋಗ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಈ ಒಂದು ಮಾಸ ಈ ರೀತಿಯಾದಂಥ ಫಲಾನುಫಲಗಳು ನಡೀತೆ. ಅದೇ ರೀತಿಯಾಗಿ ಮೇ ತಿಂಗಳು ಖಂಡಿತ ನಿಮಗೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇರ್ತದೆ. ಬಿಸ್ನೆಸ್ಸಲ್ಲಿ ಲಾಭ ಬರ್ತದೆ. ಕಂಕಣ ಯೋಗ ಭಾಗ್ಯದ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ. ಪ್ರೀತಿಸಿದವರನ್ನು ತಾವು ಒಂದು ಶುಭ ಮಾತುಕತೆಗಳು, ಪ್ರೀತಿ ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥದ್ದು ಇರ್ತದೆ. ವಿದ್ಯಾಭ್ಯಾಸದಲ್ಲಿ ವೃದ್ಧಿಯನ್ನು ಕಾಣ್ತಕ್ಕಂಥದ್ದಿರುತ್ತೆ. ಹೆಚ್ಚಿನದಾಗಿ ಮಹತ್ವವನ್ನು ಕಟ್ತಕ್ಕಂಥದ್ದು, ಸ್ಟಾಕ್ ಮಾರ್ಕೆಟಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಲಭ್ಯ ಮಾಡ್ತಕ್ಕಂಥದ್ದು, ಒಟ್ಟಾರೆಯಾಗಿ ಒಂದು ಶುಭದ ಒಂದು ವಾತಾವರಣ ಇರತಕ್ಕಂಥದ್ದು ಕೂಡ ನಾವು ಮೇ ತಿಂಗಳಲ್ಲಿ ನೋಡಿದ್ವಿ. ಅದೇ ಥರ ಜೂನು ತಿಂಗಳಲ್ಲೂ ಸಹಿತವಾಗಿ ಅದೇ ಪ್ರಮಾಣದ ವಿಚಾರಗಳು
ಬದಲಾವಣೆ, ಸಣ್ಣ ಪ್ರಯಾಣಗಳಿರ್ತಕ್ಕಂಥದ್ದಿರ್ತದೆ. ಹಾಗೆ ಯಾರ್ಯಾರು ಈ ಕ್ರಯ ವಿಕ್ರಯಧಾರಿಗೆ, ಹಾಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ, ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಮಾತುಕತೆಗಳ ವಿಚಾರಗಳಲ್ಲಿ ಕೂಡ ಜಯವನ್ನು ಸಾಧಿಸ್ತಕ್ಕಂಥದ್ದಿರ್ತದೆ. ಸ್ಪೋರ್ಟ್ಸ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಒಂದು ಜೂನ್ ತಿಂಗಳು ಲಭ್ಯವಾಗ್ತದೆ. ಈ ಫಿಲಮ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಜೂನ್ ತಿಂಗಳು ಯಾರು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ನಿಮಗೆ ಆ ಫೀಲ್ಡಲ್ಲಿದ್ದರೆ 100ಕ್ಕೆ 100 ಭಾಗ ಲಭ್ಯತೆವಾಗುತ್ತೆ. ಹಾಗೆ ಜುಲೈ ತಿಂಗಳಲ್ಲಿ ಹುಟ್ಟಿದ್ದೀರಿ, ಜುಲೈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾರು ಈ ಭೂಮಿಯ ವಿಚಾರದಲ್ಲಿದ್ದೀರೋ ಅಥವಾ ಏನೋ ಒಂದು ಮಾರಾಟ ಮಾಡಬೇಕು ಅಂತಲ್ಲಿದ್ದೀರೋ ಅವ್ರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆವಾಗ್ತದೆ. ಅದೇ ರೀತಿಯಾಗಿ ನಾನೇನಾದರೂ ಜಮೀನು ಮಾರಾಟ ಮಾಡಬೇಕು ಅಂತ ತಾವಿಟ್ಟಿದ್ದೀರಿ, ಈ ಸಂದರ್ಭದಲ್ಲಿ ಖಂಡಿತ ಫಲಾನುಫಲಗಳು ಲಭ್ಯತೆವಾಗುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿಂದೆ ಮುಂದೆ 50-50 ಅನುಪಾತ ಇರ್ತದೆ. ಹಾಗೆ ಬಿಸ್ನೆಸ್ ವರ್ಗದವರಿಗೆ ಅಲ್ಪ ಫಲಗಳು ಲಭ್ಯವಾಗ್ತಕ್ಕಂಥದ್ದಿರ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ನೀವು ಮೋಜು ಮಸ್ತಿಗೋಸ್ಕರ ಈ ಒಂದು ಮಾಸದಲ್ಲಿ ಖರ್ಚು ಮಾಡ್ತಕ್ಕಂಥದ್ದಿರ್ತದೆ. ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲೂ ಸಹಿತ ತಾವು ಜಮೀನಿನ ವಿಚಾರದಲ್ಲಿ, ರಾಜಕೀಯ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತಾವು ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ತಂದೆಯ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ, ಜಮೀನಿನ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದಿರ್ತದೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ತಿಂಗಳು, ಹಣಕಾಸು ವಹಿವಾಟುಗಳು ಸಹಿತವಾಗಿ ಒಂದು ಸಾಧಾರಣವಾಗಿರ್ತಕ್ಕಂಥದ್ದಿರ್ತದೆ. ಒಟ್ಟಾರೆಯಾಗಿ ಶುಭದ ತಿಂಗಳು ಕೂಡ ಇದು. ಅದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳು ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದಿರ್ತದೆ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ಮಕ್ಕಳ ವಿಚಾರದಲ್ಲಿ ಶುಭವನ್ನು ಪಡಿತಕ್ಕಂಥದ್ದಿರುತ್ತೆ. ಟ್ರೇಡಿಂಗ್ ವಿಚಾರದಲ್ಲಿ ಲಾಭ ಪಡಿತಕ್ಕಂಥದ್ದಿರುತ್ತೆ. ಹಾಗೆ ಕ್ರಿಯೇಟಿವಿಟಿಯಲ್ಲಿ ಲಾಭ ಪಡಿತಕ್ಕಂಥದ್ದಿರ್ತದೆ. ಒಟ್ಟಾರೆಯಾಗಿ ಇದು ಒಂದು ಮಾಸ ನಿಮಗೆ ಶುಭವನ್ನು ತರುತ್ತೆ. ಹಾಗೆ ಅಕ್ಟೋಬರ್ ತಿಂಗಳು ಖಂಡಿತ ಯಾರು ಕೆಲಸ ಇಲ್ಲ ಅಂತಕ್ಕಂಥವ್ರು ಅಕ್ಟೋಬರ್ ತಿಂಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಹಾಗೆ ಎಂಜಾಯ್ ಮಾಡ್ತಕ್ಕಂಥ ಒಂದು ತಿಂಗಳು. ಬಟ್ ಸಾಲಬಾಧೆ ಅಂತೂ ಕಾಡ್ತಕ್ಕಂಥದ್ದಿರ್ತದೆ. ಹಾಗೆ ಹೆಚ್ಚಿನದಾಗಿ ಕೆಲಸ ಕಾರ್ಯಗಳು ಈ ಒಂದು ಮಾಸದಲ್ಲಿ ನಡೀತಕ್ಕಂಥದ್ದಿರ್ತದೆ. ಶುಭ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆಗಳು ಕೂಡ ನೋಡ್ತದೆ. ಬಟ್ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದಿರ್ತದೆ. ಆಗ ದುರ್ಗಾ ದೇವತೆ ಆರಾಧನೆಯನ್ನು ಮಾಡಿ. ಅದೇ ರೀತಿಯಾಗಿ ನವೆಂಬರ್ ತಿಂಗಳು ಸ್ವಲ್ಪ ನಷ್ಟವನ್ನು ಕೊಡ್ತದೆ. ಬಿ ಕೇರ್ಫುಲ್. ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ತದೆ. ಮದುವೆ ಮಾತುಕತೆಯಲ್ಲಿ ವಿಳಂಬತೆಯನ್ನು ಬರ್ತದೆ. ಹಾಗೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ನಷ್ಟವನ್ನು ಹೊಂದತಕ್ಕಂಥದ್ದು ಇರ್ತದೆ. ಇಲ್ಲೂ ಕೂಡ ಸುಬ್ರಹ್ಮಣ್ಯನ ಆರಾಧನೆ, ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ. ಡಿಸೆಂಬರ್ ತಿಂಗಳು ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಆಸ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಸಾಧ್ಯತೆ ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಹಾಗೆ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಆಸಕ್ತಿ ಕಡಿಮೆ ಆಗ್ತದೆ. ಕೆಲವೊಂದು ವಿಚಾರಗಳಲ್ಲಿ ನೀವು ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ಸಮಯ ಬರೆದ್ಬಿಡುತ್ತೆ. ನೆಮ್ಮದಿಯಲ್ಲಿ ಕೊರತೆಗಳು ಉಂಟಾಗ್ತಕ್ಕಂಥದ್ದು ಇರ್ತದೆ. ಆಸ್ತಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ಬಿಸ್ನೆಸ್ ವಿಚಾರದಲ್ಲಿ ಕೊಂಚ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಕಡಲೆಕಾಳಿನ ಫಲಹಾರವನ್ನು ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹಂಚಿ. ಹೆಚ್ಚಿನದಾಗಿ 2026 ವೃಷಭ ರಾಶಿಯವರು ಎಷ್ಟು ಗುರುವಿನ ಆರಾಧನೆಯನ್ನು ಮಾಡ್ತಿರೋ, ವೃದ್ಧರ ಸೇವೆಯನ್ನು ಮಾಡ್ತಿರೋ, ಹಳದಿ ವಸ್ತ್ರವನ್ನು ದಾನ ಆಗಿಂದಾಗ್ಗೆ ಮಾಡ್ತಿರೋ, ಇವೆಲ್ಲ ನಿಮಗೆ ಕಷ್ಟ ನಷ್ಟಗಳನ್ನು ದೂರ ಮಾಡುತ್ತೆ. ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರತಕ್ಕಂಥವರು ನೀವು ಭಾಳ ಮುಖ್ಯವಾಗಿ ರಾಯರ ಆರಾಧನೆ, ಗುರು ತತ್ವದ ಆಧಾರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಗಳು, ವೃದ್ಧರ ಸೇವೆ, ಇವೆಲ್ಲ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ಈ ವೃಷಭ ರಾಶಿಯಲ್ಲಿ 2026ರಲ್ಲಿದ್ದೀರೋ ಇವರು ಸಾಧ್ಯವಾದಷ್ಟು ಸಹಿತವಾಗಿ ನೀವು ಮಾಡ್ತಕ್ಕಂಥ ಏಕೈಕದು ವೃದ್ಧರ ಸೇವೆ, ಗೌರವವನ್ನು ಗುರು ಹಿರಿಯರಿಗೆ ಕೊಡಿ. ತಂದೆಯ ಸಮಾನರಾಗಿರ್ತಕ್ಕಂಥವ್ರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಗೌರವವನ್ನು ಕೊಡಿ. ಹಾಗೆ
ತಂದೆಯೊಟ್ಟಿಗಿನ ಸಂಬಂಧವನ್ನು ಸರಿ ಮಾಡಿಕೊಳ್ಳಿ. ದಿಸ್ ಇಸ್ ಅ ಮೋರ್ ಇಂಪಾರ್ಟೆಂಟ್. ಮನಸ್ತಾಪಗಳಿತ್ತ ಸ್ವಲ್ಪ ಸಮಸ್ಯೆ ಕಾಡ್ತದೆ. ತಂದೆಯೊಟ್ಟಿಗಿನ ವಾಗ್ವಾದ ಕೇಳಿಲೇಬೇಡಿ ಈ ಒಂದು ವರ್ಷ. ಸಾಧ್ಯವಾದಷ್ಟು ಕೂಡ ಅವರನ್ನು ಸುಖವಾಗಿ ನೋಡ್ಕೊಳ್ಳಿ. ಹಾಗೆ ನೀವು ಈ ಒಂದು ವರ್ಷ ಜಮೀನು ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ನಿಮಗೆ ಉತ್ತಮ ಫಲಗಳಿಗೋಸ್ಕರ ಆಗಿಂದಾಗೆ ಶಿವನ ಮಂದಿರವನ್ನು ಭೇಟಿ ಮಾಡಿ. ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತದೆ. ಹಾಗೂ ಆಗಿಂದಾಗೆ ನೀಲಿಯ ವಸ್ತ್ರವನ್ನು ಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನೀಲಿಯ ಒಂದು ಬಣ್ಣದ ವಸ್ತ್ರಗಳು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯ ಜೊತೆ ಲಾಭವನ್ನು ತರ್ತದೆ, ಒಳ್ಳೆಯದು ಕೂಡ ಆಗ್ತಕ್ಕಂಥ ಇರ್ತದೆ. ಹಾಗೆ ನಿಮಗೆ ಈ ಒಂದು 2026 ನವ ವರ್ಷ ವಿಶೇಷವಾಗಿ ಇವೆಲ್ಲ ಫಲಾನುಫಲಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಹಾಗೂ ರಾಯರ ಅನುಗ್ರಹ ನಿಮ್ಮ ಮೇಲಿರಲಿ. ಸಾಧ್ಯವಾದಷ್ಟು ಸಹಿತವಾಗಿ ಆಗಿಂದಾಗೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಹೇಳಿ. ಖಂಡಿತವಾಗಿ ನಿಮಗೆ ಒಂದು ಹೊಸ ವರ್ಷ, ನವ ವರ್ಷ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಹಾಗೆ ರಾಯರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.